ಬೇಸಿಕ್ ಏನೇನು ಬಿಡ್ತೀವಿ? ಸ್ವಲ್ಪ ಫೀವರ್, ಬಾಡಿ ಪೇನ್, ಆಂಟಿಬಯೋಟಿಕ್ಸ್, ಐರನ್ ಟ್ಯಾಬ್ಲೆಟ್ಸ್, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್, ನೀರು ಕಲರ್ ನೋಡಂತ ಕಲರ್ ವಾಟರ್ ಬೇಕು. ನೀವು 80% ಅಂತ ತಪ್ಪದು ಮಾಹಿತಿ ಸರ್. ವಿಲೇಜ್ಗಳಲ್ಲಿ ತುಂಬ ಅಧ್ವಾನ ಮಾಡೋಲ್ಲ. ಪಂಚಾಯತಿ ನೀವು ಹೇಳೋದನ್ನ ನಂಬೇಕಾದ್ರೆ ನಾನು ಕಣ್ಣಿಂದ ನೋಡಿದ ಪಂಚಾಯತಿಗಳು ಎಲ್ಲಿ ನಾನು ಹೇಳ್ತಾ ಇರೋದು ಎಲ್ಲ ಕಡೆ 100%, ಎಲ್ಲ ಕಡೆ ಇನ್ನೂ ಸರಿಯಾಗಿ ಮಾಡಿಲ್ಲ. ಅದನ್ನು ಸರಿ ಮಾಡಿಸೋ ಜವಾಬ್ದಾರಿ ನಮ್ಮದು. ಡಬಲ್ ಇದ್ದಾರೆ, ನಮ್ಮ AW ಇದ್ದಾರೆ, ಈ EO ಒಂದು ಟೀಮ್ ಮಾಡಿದ್ದೀವಿ. ಒಂದು ತಿಂಗಳಲ್ಲಿ ಅವರೆಲ್ಲ ರಿಜಿಸ್ಟ್ರೇಷನ್ ಸರಿಯಾಗಿ ಮಾಡ್ತಾರೆ. ಸಾರ್ವಜನಿಕ ಸಿಕ್ಕೋದಿಲ್ಲ ಸರ್. ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಅದು ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಈಗ ಕರೆಕ್ಟಾಗಿ ರಿಕ್ರೂಟ್ಮೆಂಟ್ ಆತಂದರೆ ಪ್ರತಿಯೊಂದು ಪಂಚಾಯತ್ ಹೋಗಿ PDO ಕೊಟ್ಟರೆ ಅವ್ನು ಸರಿಯಾಗಿ ಕೆಲಸ ಮಾಡ್ತಾನೆ. ಈಗ ಅವ್ನಿಗೆ ನಾವು 3 ಚಾರ್ಜ್ ಕೊಟ್ಟರೆ ಅವ್ನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಮಾಡೋಕ್ಕಾಗ್ತದೆ. ಅವ್ನು ಸುಳ್ಳು ಹೇಳ್ತಾನೆ ಹೆಂಗೆ ನಮ್ಮ ಹೆಂಗೆ ಜನರಿಗೆ ತೊಂದರೆ ಆಗಲ್ಲ ಸರ್. ಜನರಿಗೆ ತೊಂದರೆ ಸಾರ್ವಜನಿಕ ಸಿಕ್ಕೋದಿಲ್ಲ. PDO ಸಿಕ್ಕಿಲ್ಲ ಅಂತ ವಾರ ಅಂದರೆ ಅವತ್ತಿನ ದಿನ ಯಾವ ಪಂಚಾಯತಿಯಲ್ಲಿ ಅವ್ನು ಇರ್ತಾನಲ್ಲ ಅದನ್ನು ಅವ್ನು ಹಾಕಿ ಹೇಳಬೇಕು. ಒಂದು 3 ಕಡೆ ಪಂಚಾಯತಿ ಅಂತ ತಿಳ್ಕೊರಿ. ಇವತ್ತಿನ ಸೋಮವಾರ ಈ ಪಂಚಾಯತಿ, ಅಥವಾ ಸೋಮವಾರ ಬೆಳಗ್ಗೆ ಈ ಪಂಚಾಯತಿ, ಸೋಮವಾರ ಮಧ್ಯಾಹ್ನ ಈ ಪಂಚಾಯತಿ, ಮಂಗಳವಾರ ಈ ಪಂಚಾಯತಿ ಅಂತ ಅದನ್ನು ಹಾಕಬೇಕು. ಅದನ್ನು ಎನ್ಶೂರ್ ಮಾಡಿಸಿ ಮಾಡ್ತಾರೆ. ಜಲಜೀವನ್ ಮಿಷನ್ ಇದು ನಮ್ಮ ಕೋಲಾರ ಜಿಲ್ಲೆ, ಬೇರೆ ಜಿಲ್ಲೆಗಳಲ್ಲಿ ಈಗ ಚಿಕ್ಕಬಳ್ಳಾಪುರ, ಕೋಲಾರ, ಇನ್ನೊಂದು ಯಾವ ಜಿಲ್ಲೆಪ್ಪ ಗ್ರಾಮಾಂತರಕ್ಕೆ ಮಾತ್ರ ಇದು 4 ಮತ್ತು 5ನೇ ಫೇಸಲ್ಲಿ ಬಂದಿರೋದು. ಇದರಿಗಿಂತ ಮುಂಚೆ ಆಗಿದ್ದೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ಆದಾಗಿ ಕೂಡ ಈಗ ನಾನು ಜನವರಿಯಲ್ಲಿ ಇಲ್ಲಿ ಹಾಜರಾದಾಗ ಬರೀ 60 ಇತ್ತು, ಇವತ್ತು 534 ಆಗಿದೆ, ಕಂಪ್ಲೀಟ್ ಆಗಿದೆ. ಹರಗರ್ ಜಲ್ ಡಿಕ್ಲೇರ್ ಮಾಡಿ ಗ್ರಾಮ ಪಂಚಾಯತ್ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಸರಿಯಾಗಿಲ್ಲ. ರೋಡ್ ರಿಸ್ಟೋರೇಷನ್ ಆಗಿರಬೇಕು, ಮನೆ ನೀರು ಹೋಗ್ತಾರೆ ಕರೆಕ್ಟ್ ನೋಡ್ಕೊಳ್ಬೇಕು, FTK ರಿಪೋರ್ಟ್ ತೊಗೊಂಡಿರ್ಬೇಕು. ಈ 3 ರಿಪೋರ್ಟ್ ಇದ್ರೆ ಮಾತ್ರ PDOಗಳು ಅದನ್ನು ಹ್ಯಾಂಡ್ ಓವರ್ ಮಾಡ್ಬೇಕು ಅಂತ ಹೇಳಿದ್ದೀನಿ. ಈಗ ಎಷ್ಟಾಗಿದೆಪ್ಪ? ಈಗ 120 ಆಗಿದೆ. ವರ್ಕ್ ಕಂಪ್ಲೀಟ್ 534. ಜಿಲ್ಲೆಗ ತಾಲೂಕು ಇಲ್ಲ ಸರ್. 120 ಜಿಲ್ಲೆಗ ತಾಲೂಕು ಜಿಲ್ಲೆ ಒಂದು 3 ಕಡೆ ಸರ್ಟಿಫಿಕೇಟ್, 2 ಕಡೆ ಇನ್ನೂ ಸರಿಯಾಗಿ ಕೆಲಸ ಮಾಡಿಲ್ಲ. ನಾನು ಮಾಡ್ತೀನಿ ಸರ್. 5 ಕಡೆ ಎಲ್ಲೆಲ್ಲಿ ಹೋದ್ ಹೇಳಿ ಸರ್. ಈ 5 ಯಾವ ಕೊಡಪ್ಪ? ಹಳ್ಳಿ ಮಾಡಿದ್ದೀನಿ, ಮಾವಳ್ಳಿ ಮಾಡಿದ್ದೀನಿ, ಚಲಗನಹಳ್ಳಿ ಮಾಡಿದ್ದೀನಿ, ಅಲಗನಹಳ್ಳಿಯಲ್ಲಿ JJM ವರ್ಕು, ಕೂಸಿನ ಮನೆ ನೋಡಿದೆ. ಆಮೇಲೆ ಸ್ಕೂಲೊಂದು ನೋಡಿದಲ್ಲ, ದೊಡ್ಡ ಚಿನೇನಹಳ್ಳಿ, ರೋಡ್ ಯಾವುದು ದೊಡ್ಡಲ್ಮದಿಯಲ್ಲಿ ದೊಡ್ಡ ಚಿನೇನಹಳ್ಳಿ ಸ್ಕೂಲ್ ನೋಡಾಯಿತು. ಅಲ್ಲಿ PHC ಸೆಂಟರ್ ನೋಡಿದಲ್ಲ, PHC ಸೆಂಟ್ರೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. PHC ಸೆಂಟರ್ ಆಗಲಿ, ಸ್ಕೂಲಲ್ಲಿ ಕೂಡ ಹೆಡ್ ಮಾಸ್ಟರ್ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಯಾವುದೋ ಒಂದು ಇದು ನೋಡಿ ನಡೀತಾ ಇರ್ತಾರೆ, ಪ್ರಾಕ್ಟಿಕಲ್ ಮಾಡ್ತಾಯಿದ್ರು. ಮಕ್ಕಳೆಲ್ಲ ಚೆನ್ನಾಗಿ ಸಂವಾದ ಮಾಡಿದ್ರೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ನೀವು ಅಬ್ಸರ್ವೇಷನ್ ಏನು ಲೋಪದೋಷ ಯಾವ್ದು ಕಂಡು ಬಂದಿಲ್ಲ ಸರ್? ಲೋಪದೋಷ ಯಾವ್ದು ಕಂಡು ಬಂದಿಲ್ವಾ? ಲೋಪದೋಷ ಇಲ್ಲಿ ತನಕ ಯಾವುದು ಕಂಡು ಬಂದಿಲ್ಲ. ಈ JJMದು ವರ್ಕ್ ರಿಸ್ಟೋರೇಷನು ಅದು 2 ಹಳ್ಳಿಯಲ್ಲಿ ಸರಿ ಮಾಡಿಲ್ಲ. ಅದು ಇನ್ನೂ ಆನ್ಗೋಯಿಂಗ್ ವರ್ಕ್ ಇದೆ. ಅದನ್ನು ಅವ್ರಿಗೆ ಟೈಮ್ ಕೊಟ್ಟಿದ್ದೀನಿ, ಒಂದು 15 ಡೇಸ್ ಒಳಗೆ ಅವರೆಲ್ಲ ಕಂಪ್ಲೀಟ್ ಮಾಡಬೇಕು. ಆಯಿತಾ? ಕೆಸರಿನಲ್ಲಿ ಈಗ ಮಾಡಿದ್ದೀನಿ. ಫಸ್ಟ್ ರೌಂಡ್ ಮುಗಿದಿದೆ. ಎಲ್ಲ ತಾಲೂಕಲ್ಲಿ ಒಂದು 10 ವಿಲೇಜ್ ವಿಸಿಟ್ ಮಾಡ್ತಾಯಿದ್ದೀನಿ. ಮುಂಬರೋ ದಿನಗಳಲ್ಲಿ ಅದೇ ಕಂಟಿನ್ಯೂ ಆಗುತ್ತೆ. ಅದು ನನ್ನ ಜೊತೆ EOಗೂ ಟೀಮ್ ಹಾಕಿದ್ದೀನಿ, ಡಬಲ್ ಟೀಮ್ ಹಾಕಿದ್ದೀನಿ. ಅವರು ಎಲ್ಲ ಒಂದು 15 ದಿನದಲ್ಲಿ ಎಲ್ಲ ವರ್ಕ್ ವಿಸಿಟ್ ಮಾಡಿ ಏನು ವಸ್ತು ಸ್ಥಿತಿಯನ್ನು ನಮಗೆ ಅದನ್ನು ನಮ್ಮ ಗಮನಕ್ಕೆ ತರಬೇಕು. ಎಲ್ಲೆಲ್ಲಿ ವರ್ಕ್ ರಿಸ್ಟೋರೇಷನ್ ಸರಿಯಾಗಿಲ್ಲಲ್ಲ ಅಲ್ಲಿ ವರ್ಕ್ ರಿಸ್ಟೋರೇಷನ್ ಸರಿಯಾಗಿ ಮಾಡಬೇಕು. ಆಮೇಲೆ FTK ರಿಪೋರ್ಟ್ಗಳು ಎಲ್ಲ ತೊಗೊಬೇಕು. ನೀರಿನ ಇದು ಗುಣಮಟ್ಟ ಯಾವ ಥರ ಇದೆ, ಕುಡಿಯೋಕ್ಕೆ ಯೋಗ್ಯ ಇದೆ, ಎಲ್ಲ ಯಾವ ಥರ ರಿಪೋರ್ಟ್ ಕೊಡಬೇಕು.